ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಜವಗೊಂಡನಹಳ್ಳಿಯ ಬಳಿ ರಸ್ತೆ ಅಪಘಾತವಾಗಿ ಖಾಸಗಿ ಬಸ್ಗೆ ಬೆಂಕಿ ಬಿದ್ದು 8ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿರುವಂಥ ಘಟನೆ ನಡೆದಿದೆ. ನಾವೀಗ ಆ ಸ್ಥಳದಲ್ಲಿರಿದ್ದೇವೆ. ಏನು ರಾಷ್ಟ್ರೀಯ ಹೆದ್ದಾರಿ 4 ಇರುವಂತಹ ಈ ರಸ್ತೆ ಏನಿದೆ, ಈ ರಸ್ತೆಯಲ್ಲಿ ಬಂದಂಥ ಕಂಟೈನರು ಈ ಚಿತ್ರದುರ್ಗ ಹಿರಿಯೂರು ಮಾರ್ಗವಾಗಿ ಬಂದಿರುವಂಥದ್ದು. ಈ ಮಾರ್ಗವಾಗಿ ಬರುವಂಥ ಸಂದರ್ಭದಲ್ಲಿ ಅದು ಚಾಲಕನ ನಿಯಂತ್ರಣವನ್ನು ತಪ್ಪಿ ಈ ಮಾರ್ಗವಾಗಿಯೇ ಬಂದಿರುವಂಥದ್ದು. ಇಲ್ಲೇನು ಕಾಣ್ತಾ ಇದೆ, ಈ ಡಿವೈಡರ್ನ ಹತ್ತಿ ಈ ಮಾರ್ಗವಾಗಿ ಬಂದಿರುವಂಥದ್ದು. ಈ ವೇಗವಾಗಿ ಬಂದಂಥ ಈ ಕಂಟೈನರು ಎದುರುಗಡೆ ಏನು ಬೆಂಗಳೂರಿಂದ ಗೋಕರ್ಣಕ್ಕೆ ತೆರಳ್ತಾ ಇದ್ದಂಥ ಖಾಸಗಿ ಬಸ್ ಸೀಬರ್ಡ್ ಅನ್ನುವಂಥದ್ದು ಏನಿದೆ, ಆ ಬಸ್ಗೆ ನೇರವಾಗಿ ಡಿಕ್ಕಿ ಹೊಡೆದಿರುವಂಥದ್ದು. ಡಿಕ್ಕಿ ಹೊಡೆದ ರಭಸಕ್ಕೆ ಏನು ಖಾಸಗಿ ಬಸ್ನ ಡೀಸೆಲ್ ಟ್ಯಾಂಕ್ ಓಪನ್ ಆಗಿ ಏಕಾಏಕಿ ಬೆಂಕಿ ಹೊತ್ತಿ ಹುರಿದಿರುವಂಥದ್ದು. ಬೆಂಕಿ ಹೊತ್ತಿ ಹುರಿದಂಥ ಸಂದರ್ಭದಲ್ಲಿ ಆ ಕಂಟೈನರ್ ಹೊಡೆದ ರಭಸಕ್ಕೆ ಇಡೀ ಬಸ್ಸು ನಜ್ಜುಗುಜ್ಜಾಗಿರುವಂಥದ್ದು. ಏನು ಬೆಂಕಿ ಹೊತ್ತಿ ಹುರಿಯುವಂಥ ಸಂದರ್ಭದಲ್ಲಿ ಆ ಬಸ್ಸನ್ನು ಏನು ನಾವು ತೋರಿಸ್ತಾ ಇದ್ದೀವಿ, ಆ ಬಸ್ನಲ್ಲಿದ್ದಂಥ 32 ಜನ ಪ್ರಯಾಣಿಕರಿಗೂ ನಿಜಕ್ಕೂ ಕೂಡ ಅಪಾಯ ಬಂದಿರುವಂಥದ್ದು. ಏನಂತ ಹೇಳಿದ್ರೆ, ಈ ಬಸ್ಸಲ್ಲಿ 32 ಜನ ಪ್ರಯಾಣ ಮಾಡುವಂಥ ಸಂದರ್ಭದಲ್ಲಿ 8 ಜನರು ಈಗ ಸಜೀವ ದಹನ ಆಗಿದ್ದಾರೆ ಎನ್ನುವಂಥ ಮಾಹಿತಿ ನಮಗೆ ಲಭ್ಯ ಆಗ್ತಿರ್ತಕ್ಕಂಥದ್ದು. ಇನ್ನು ಉಳಿದಂತೆ ಈ ಗಾಯಾಳುಗಳು ಜಿಲ್ಲಾಸ್ಪತ್ರೆ ಸೇರಿದಂತೆ ಹಿರಿಯೂರು ತಾಲೂಕು ಆಸ್ಪತ್ರೆಗೂ ಕೂಡ ಸೇರಿದ್ದಾರೆ ಅನ್ನುವಂಥ ಮಾಹಿತಿ ನಮಗೆ ಲಭ್ಯ ಆಗ್ತಿರ್ತಕ್ಕಂಥದ್ದು. ಹಿರಿಯೂರು ತಾಲೂಕು ಆಸ್ಪತ್ರೆಗೂ ಕೂಡ ಸೇರಿದ್ದಾರೆ. ಅಷ್ಟೇ ಅಲ್ಲದೆ ಏನು ಈ ಬಸ್ ಏನಿದೆ, ಈ ಬಸ್ನಲ್ಲಿ ಪ್ರಯಾಣಿಸ್ತಿದ್ದಂಥ ಸ್ಲೀಪರ್ ಕೋಚಲ್ಲಿ ಮಲಗಿಕೊಂಡು ಸಾಗ್ತಾ ಇದ್ದಂಥ ಸಂದರ್ಭದಲ್ಲಿ ಮಹಿಳೆಯರು ಸೇರಿದಂತೆ ಒಟ್ಟು 32 ಜನ ಪ್ರಯಾಣವನ್ನು ಮಾಡ್ತಾಯಿದ್ರು. ಪ್ರಯಾಣ ಮಾಡುವಂಥ ಸಂದರ್ಭದಲ್ಲಿ ಏಕಾಏಕಿ ಅದು ಡಿಕ್ಕಿ ಹೊಡೆದ ರಭಸಕ್ಕೆ ಬೆಂಕಿ ಹೊತ್ತಿ ಹುರಿದಿರ್ತಕ್ಕಂಥದ್ದು. ಬೆಂಕಿ ಹೊತ್ತಿ ಹುರಿದ ರಭಸಕ್ಕೆ ಅದರಲ್ಲಿದ್ದಂತಹ 10 ಜನ ಬೆಂಕಿ ಹೊತ್ತಿ ಹುರಿಯುವಂಥ ಸಂದರ್ಭದಲ್ಲಿ ಪ್ರಾಣಾಪಾಯವನ್ನು ಕಾಪಾಡಿಕೊಳ್ಳಲಿಕ್ಕೆ ಕಿಟಕಿ ಗಾಜುಗಳನ್ನು ಕೂಡ ಹೊಡೆದುಕೊಂಡು ಹೊರಗೆ ಬರುವಂಥ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ನಮಗೆ ಈಗಾಗಲೇ ಗಾಯಾಳುಗಳು ಪ್ರತ್ಯಕ್ಷದರ್ಶಿಗಳು ಈಗ ಮಾಹಿತಿಯನ್ನು ಹೇಳಿರುವಂಥ ಪ್ರಕಾರ ಏನು ಕಂಟೈನರ್ ಇದೆ, ಆ ಕಂಟೈನರ್ ಬಂದು ಬಸ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಈ ರೀತಿಯ ಒಂದು ದುರ್ಘಟನೆ ನಡೆದಿದೆ ಅನ್ನುವಂಥ ಮಾಹಿತಿಯನ್ನು ನಮಗೆ ಹೇಳ್ತಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಏನು ಈ ಬಸ್ಸು ಸುಟ್ಟು ಹೋಗಿರುವಂಥ ಸಂದರ್ಭದಲ್ಲಿ ಇದರಲ್ಲಿದ್ದಂಥ 32 ಜನ ಪ್ರಯಾಣಿಕರೇನಿದ್ರು, ಈ ಪ್ರಯಾಣಿಕರು ಎಲ್ಲಿಂದ ಎಲ್ಲಿಗೆ ತೆರಳ್ತಾ ಇದ್ರು ಅಂತ ಹೇಳಿದ್ರೆ ಬೆಂಗಳೂರಿಂದ ಗೋಕರ್ಣಕ್ಕೆ ತೆರಳ್ತಾ ಇದ್ರು. ಮಧ್ಯರಾತ್ರಿ 2 ಗಂಟೆ ಸುಮಾರಿಗೆ ಆ ಘಟನೆ ನಡೆದಿರ್ತಕ್ಕಂಥದ್ದು. ಆದರೆ ಇದರಲ್ಲಿ ಇನ್ನೊಂದು ಆಶ್ಚರ್ಯಕರ ಸಂಗತಿ ಏನಂತ ಹೇಳಿದ್ರೆ, ಈ ಬಸ್ಸನ್ನು ಈ ಮಾರ್ಗವಾಗಿ ತೆರಳುವಂಥ ಸಂದರ್ಭದಲ್ಲಿ ಮುಂದೆ ತೆರಳ್ತಾ ಇದ್ದಂಥ ಶಾಲಾ ಬಸ್ಸನ್ನು ಕೂಡ ಓವರ್ಟೇಕ್ ಮಾಡಿ ಮುಂದೆ ಸಾಗಿತ್ತು. ಆಗ ಆ ಕಂಟೈನರ್ ಬಂದು ಇದಕ್ಕೆ ಡಿಕ್ಕಿ ಹೊಡೆದಂಥದ್ದು. ಈ ಸಂದರ್ಭದಲ್ಲಿ ಏನು ಆ ಬಸ್ನಲ್ಲಿದ್ದಂಥ ಶಾಲಾ ಮಕ್ಕಳು ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ಇದೀಗ IG ರವಿಕಾಂತೇಗೌಡರು ಕೂಡ ನಮಗೆ ತಿಳಿಸಿರುವಂಥದ್ದು ಮತ್ತು ಪ್ರತ್ಯಕ್ಷದರ್ಶಿಗಳು ಕೂಡ ತಿಳಿಸಿರುವಂಥದ್ದು. ಈ ಪ್ರಕರಣದಲ್ಲಿ ಏನು ಈ ಬಸ್ ಸುಟ್ಟು ಕರಕಲಾಗಿದೆ ಮತ್ತು ಇಲ್ಲಿದ್ದಂಥವರು ಕೂಡ ಸುಟ್ಟು ಹೋಗಿದ್ದಾರೆ, ಸಜೀವ ದಹನ ಆಗಿದ್ದಾರೆ. ಅವರ ಮೃತದೇಹಗಳನ್ನು ಕೂಡ ಬಸ್ನಿಂದ ಹೊರತೆಗೆಯುವಂಥ ಪ್ರಯತ್ನವನ್ನು ಅಗ್ನಿಶಾಮಕ ದಳದವರು ಮತ್ತು ಪೊಲೀಸರು ಕೂಡ ಮಾಡ್ತಾ ಇದ್ದಾರೆ. ಮತ್ತು ಇವರ ಮೃತದೇಹಗಳನ್ನು ಐಡೆಂಟಿಫೈ ಮಾಡಲಿಕ್ಕೆ ಅವರ ಸಂಬಂಧಿಕರನ್ನು ಸಂಪರ್ಕಿಸುವಂಥದ್ದನ್ನು ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಆ ಮೃತದೇಹಗಳು ಯಾರದ್ದು ಅನ್ನುವಂಥ ಪತ್ತೆ ಹಚ್ಚುವ ಕಾರಣಕ್ಕೆ ಸೂಕೋ ಟೀಮಂತ FSL ಟೀಮನ್ನು ಕೂಡ ಸ್ಥಳಕ್ಕೆ ಕರೆಸಿರುವಂಥ ಪೊಲೀಸರು ಒಂದು ಪರಿಶೀಲನೆಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ನಾವೀಗ ತೋರಿಸ್ತಿರುವಂಥ ಈ ಬಸ್ ಏನಿದೆ, ಇದು ಬೆಂಗಳೂರಿಂದ ಗೋಕರ್ಣಕ್ಕೆ ತೆರಳ್ತಾ ಇದ್ದಂಥ ಬಸ್ಸು. ಆ ಬಸ್ಸು ಇದೀಗ ಪೂರ್ತಿ ಸುಟ್ಟು ಕರಕಲಾಗಿರೋದ್ರಿಂದ ಅದರಲ್ಲಿದ್ದಂಥ 8 ಜನಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ನಾವು ತೋರಿಸ್ತಾ ಹೋಗ್ತೇನೆ, ಏನು ಈ ರಸ್ತೆಯ ಮಧ್ಯಭಾಗದಿಂದ ಅಂದರೆ ಡಿವೈಡರನ್ನು ದಾಟಿ ಬಂದಿರತಕ್ಕಂಥ ಈ ಕಂಟೈನರ್ ಏನಿದೆ, ಈ ಕಂಟೈನರೇ ಈ ಬಸ್ಗೆ ಡಿಕ್ಕಿ ಹೊಡೆದಿರುವಂಥದ್ದು. ಡಿಕ್ಕಿ ಹೊಡೆದು ಏನು ಕಂಟೈನರ್ನ ಡ್ರೈವರ್ ಕೂಡ ಅದರಲ್ಲಿ ಸಿಕ್ಕಾಕ್ಕೊಂಡು ಬೆಂಕಿ ಹೊತ್ತಿ ಅವನು ಕೂಡ ಸಜೀವ ದಹನವಾಗಿರ್ತಕ್ಕಂಥದ್ದು, ಮೃತಪಟ್ಟಿರುವಂಥದ್ದು ಅನ್ನುವಂಥ. ಅಷ್ಟೇ ಅಲ್ಲದೆ ಏನು ಈ ಕಂಟೈನರ್ ಇದೆ, ಕಂಟೈನರ್ ಕೂಡ ನಜ್ಜುಗುಜ್ಜಾಗಿರುವಂಥದ್ದು. ಒಟ್ಟಾರೆಯಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಅಪಘಾತ ಪ್ರಕರಣ ಮತ್ತು ಬೆಂಕಿ ಅವಘಡ ಏನಿದೆ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ IG ರವಿಕಾಂತೇಗೌಡರು ಹೇಳಿರುವ ಪ್ರಕಾರ 8ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿರುವಂಥ ಘಟನೆ ನಮಗೆ ಈ ಘಟನೆಯಿಂದ ತಿಳಿಬರ್ತಾ ಇದೆ. ಈ ಪ್ರಕರಣದಲ್ಲಿ ಇನ್ನುಳಿದಂಥ ಇಂಜುರಿಗಳನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡ್ತಾ ಇದ್ದೇವೆ. ಮತ್ತು ಏನು ಪೋಷಕರು ಮತ್ತು ಅವರ ಸಂಬಂಧಿಕರಿದ್ದಾರೆ ಅದಕ್ಕೆ ಮಾಹಿತಿಯನ್ನು ಕಲೆ ಹಾಕುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಯಾರು ಮೃತಪಟ್ಟಿದ್ದಾರೆ ಎನ್ನುವಂಥ ಮಾಹಿತಿಯನ್ನು ನಾವೀಗ ನಿಮಗೆ ತಿಳಿಸ್ತೇವೆ ಅನ್ನುವಂಥದ್ದನ್ನು ಹೇಳಿರುವಂಥದ್ದು. ಒಟ್ಟಾರೆಯಾಗಿ ಈ ಪ್ರಕರಣ ನಿಜಕ್ಕೂ ಕೂಡ ಒಂದು ಹೃದಯ ವಿದ್ರಾವಕ ಘಟನೆ ಆಗಿರುವಂಥದ್ದು. ನಿಜಕ್ಕೂ ಕೂಡ ಇದರಲ್ಲಿ ಶಾಲಾ ಮಕ್ಕಳು ಪಾರಾಗಿರುವಂಥದ್ದು ನಿಜಕ್ಕೂ ಒಂದು ಒಳ್ಳೆಯ ಸಂಗತಿ. ಆದರೆ ಇದರಲ್ಲಿ ಸಜೀವ ದಹನ ಆಗಿರುವಂಥದ್ದು ದುರದೈವ ಅನ್ನುವಂಥದ್ದು ಈ ಘಟನೆಗೆ ಕಾರಣ ಆಗಿದೆ. ಚಿತ್ರದುರ್ಗದಿಂದ ವಿನಾಯಕ್ ತೊಡರ್ನಾಳ್, News 18 ಚಿತ್ರದುರ್ಗ.
ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.